ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 20ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಸ್ವರ್ಗ ಸಾಮ್ರಾಜ್ಯ ಕೇವಲ ಕ್ರೈಸ್ತರ ಆಸ್ತಿಯಲ್ಲ, ಅದು ಇಡೀ ಮನುಕುಲಕ್ಕೆ ಸೇರಿದ್ದು. ಯೇಸು ಕ್ರಿಸ್ತ ಈ ಜಗಕ್ಕೆ ಬಂದದ್ದು ಕೇವಲ ಯಹೂದ್ಯರ ಕ್ರೈಸ್ತರ ರಕ್ಷಣೆಗಾಗಿಯೇ ಅಲ್ಲ, ಸರ್ವರ ರಕ್ಷಣೆಗಾಗಿ, ಸರ್ವರ ಉದ್ಧಾರಕ್ಕಾಗಿ, ಸರ್ವರು ಸ್ವರ್ಗಕ್ಕೆ ಬಾಧ್ಯಸ್ಥರು ಎಂಬುದನ್ನು ಸಾಬೀತುಪಡಿಸಲು ಕ್ರಿಸ್ತ ಈ ಜಗಕ್ಕೆ ಬಂದರು. ಪ್ರಿಯರೇ, ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಸ್ವರ್ಗಕ್ಕೆ ಬಾಧ್ಯಸ್ಥರು ಎಂದು ಇಂದಿನ ವಾಚನಗಳು ನಮಗೆ ತಿಳಿಸುತ್ತೆ. ಪ್ರಿಯರೇ, ವಿಶ್ವದ ಮೂಲೆ ಮೂಲೆಗಳಲ್ಲಿ ನನ್ನ ಶುಭ ಸಂದೇಶವನ್ನು ಸಾರಿರಿ ಎಂದರು ಪ್ರಭು ಕ್ರಿಸ್ತ. ಧರ್ಮವೆಂಬ ವಿಶಾಲ ತೆಕ್ಕೆಗೆ ಬರುವ ಯಾರೊಬ್ಬನು ಭಾಷೆ, ಜಾತಿಯ, ವರ್ಗದ ಸಂಕುಚತೆಯಲ್ಲಿ ನರಳಲಾರ. ಒಂದು ಪ್ರದೇಶ, ಒಂದು ಸಮಾಜ ಮುಖ್ಯವೇ ಹೊರತು ಅದಕ್ಕಿಂತ ಒಳ ಪಂಗಡಗಳು ಮುಖ್ಯವಲ್ಲ. ಇದೇ ಕಾರಣಕ್ಕೆ ನಾವು ಎಂದಿಗೂ ಯಾರನ್ನು ಅನ್ಯರು ಎಂದು ದೂರ ಇಡಬಾರದು. ಪ್ರಭುವಿನ ತತ್ವಕ್ಕೆ, ಶುಭ ಸಂದೇಶದ ತತ್ವಕ್ಕೆ ಅದು ವಿರುದ್ಧವಾದುದು. ಒಂದು ದೇವಾಲಯದಲ್ಲಿ ಸೇರುವ ನಾವು ಎಲ್ಲರೂ ಕ್ರಿಸ್ತನ ಅನುಯಾಯಿಗಳೇ ಎಂಬ ಮನೋಭಾವ ನಮ್ಮಲ್ಲಿ ಮೂಡಬೇಕು. ನಮ್ಮಲ್ಲಿ ಜಾತಿ, ಭಾಷೆ, ವರ್ಗ ಇದಕ್ಕೆ ಹೆಚ್ಚಿನ ಮಹತ್ವ ನೀಡಬಾರದು. ಎಲ್ಲರೂ ದೇವರ ಮಕ್ಕಳು ಎಂಬ ವಿಶಾಲ ಮನಸ್ಸು ನಮ್ಮದಾಗಲಿ ಎಂದು ವಿಶೇಷವಾಗಿ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಯೆಶಾಯ ಪ್ರವಾದಿಯ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 56 ವಾಕ್ಯ 1ರಿಂದ 7 ತನಕ ನಾವು ಆಲಿಸುತ್ತೇವೆ. ಯೇಸುವಿನ ವಿಕಾಸದ ಧೋರಣೆ ಇಂದಿನ ವಾಚನದಲ್ಲಿ ಮಾರ್ದನಿಸುತ್ತದೆ. ಅನ್ಯ ಜನರೆನಿಸಿಕೊಂಡವರೂ ಕೂಡ ಸರ್ವೇಶ್ವರನಲ್ಲಿ ವಿಶ್ವಾಸವಿಟ್ಟು ನ್ಯಾಯ ನೀತಿಯನ್ನು ಅನುಸರಿಸಿದರೆ ಎಲ್ಲರೂ ದೇವರ ಮಕ್ಕಳೇ. ಹಾಗಾಗಿ ಯೆಶಾಯ ಪ್ರವಾದಿ ನುಡಿಯುತ್ತಾನೆ, ನನ್ನ ಆಲಯ ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು ಎಂದು. ಎರಡನೆಯ ವಾಚನವನ್ನು ಸಂತ ಪೌಲರು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 11ರಿಂದ ನಾವು ಆಲಿಸುತ್ತೇವೆ. ಪ್ರಿಯರೇ, ಸಂತ ಪೌಲರನ್ನು ನಾವು ಅನ್ಯ ಜನರ ಪ್ರೇಷಿತ ಎಂದೇ ಕರೆಯುತ್ತೇವೆ. ಅನ್ಯ ಜನರು ಎನಿಸಿಕೊಂಡವರನ್ನು ದೇವರ ಅನುಗ್ರಹಕ್ಕೆ ತರುವಲ್ಲಿ ಸಂತ ಪೌಲರದು ಮಹತ್ತರವಾದ ಕಾರ್ಯ. ಹಲವರು ಅವರನ್ನು ವಿರೋಧಿಸಿದರೂ ಅವರು ಅಂತಿಮವಾಗಿ ಜಯಶಾಲಿಯಾಗುತ್ತಾರೆ. ಇಂದಿನ ವಾಚನದಲ್ಲಿ ನಾವು ಆಲಿಸುವಂತೆ ಇಸ್ರಾಯೇಲರು, ಯಹೂದ್ಯರು ಹಲವು ವರ್ಷಗಳಿಂದ ರಕ್ಷಕನ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿದ್ದರು. ಪ್ರಭು ಕ್ರಿಸ್ತರು ರಕ್ಷಕನಾಗಿ ಬಂದಾಗ ಅನೇಕ ಯಹೂದ್ಯರು ಅವರನ್ನು ಸ್ವೀಕರಿಸದೆ ತಿರಸ್ಕರಿಸಿದರು. ಆದರೆ ಯೇಸುವಿನಲ್ಲಿ ವಿಶ್ವಾಸವಿಡುವ, ಅವರಿಗೆ ವಿಧೇಯತೆಯನ್ನು ತೋರುವ ಪ್ರತಿಯೊಬ್ಬರು ದೇವರ ಅನುಗ್ರಹವನ್ನು, ದೇವರ ದಯೆಯನ್ನು ಹೊಂದುತ್ತಾರೆ ಎಂದು ಸಂತ ಪೌಲರು ಇಂದಿನ ವಾಚನದಲ್ಲಿ ನಮಗೆ ತಿಳಿಸುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಸಂತ ಮತ್ತಾಯರು ಬರೆದ ಶುಭ ಸಂದೇಶ ಅಧ್ಯಾಯ 15 ವಾಕ್ಯಗಳು 21ರಿಂದ 28 ತನಕ ನಾವು ಆಲಿಸುತ್ತೇವೆ. ಶುಭ ಸಂದೇಶದಲ್ಲಿ ನಾವು ಕಾಣುವಂತೆ ಯೇಸು 2 ಅದ್ಭುತಗಳ ಮೂಲಕ ಅನ್ಯ ಧರ್ಮಕ್ಕೆ ಸೇರಿದವರಿಗೆ ಸೌಖ್ಯವನ್ನು ಕರುಣಿಸುತ್ತಾರೆ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 8ರಲ್ಲಿ ನಾವು ನೋಡುತ್ತೇವೆ, ಶತಾಧಿಪತಿಯ ಸೇವಕನಿಗೆ ಸೌಖ್ಯವನ್ನು ಕರುಣಿಸುತ್ತಾರೆ. ಮತ್ತು ಹಿಂದಿನ ಶುಭ ಸಂದೇಶದಲ್ಲಿ ಕಾನಾನಿನ ಮಹಿಳೆಯ ಮಗಳಿಗೆ ಸೌಖ್ಯವನ್ನು ಕರುಣಿಸುತ್ತಾರೆ. ಪ್ರಿಯರೇ, ಯೇಸು ಸ್ವಾಮಿ ಈ ಅದ್ಭುತವನ್ನು ಟೈರ್ ಮತ್ತು ಸೀದೋನ್ ಪ್ರಾಂತ್ಯದಲ್ಲಿ ಮಾಡುತ್ತಾರೆ. ಟೈರ್ ಮತ್ತು ಸೀದೋನ್ ಯಹೂದ್ಯ ಪ್ರಾಂತ್ಯಗಳಾಗಿರಲಿಲ್ಲ, ಅವು ನಾನ್ ಜೂವಿಶ್ ಟೆರಿಟರಿ.
ಅನ್ಯ ಧರ್ಮದವರು ವಾಸವಾಗಿದ್ದ ಪ್ರಾಂತ್ಯಗಳು ಅವು. ಅಲ್ಲಿ ಕಾನಾನಿನ ಮಹಿಳೆ ಯೇಸುವಿನ ಬಳಿ ಬಂದು ತನ್ನ ಮಗಳನ್ನು ಗುಣಪಡಿಸುವಂತೆ ಬೇಡಿಕೊಳ್ಳುತ್ತಾಳೆ. ಯಹೂದ್ಯರು ಕಾನಾನಿನ ಜನರ ಬಗ್ಗೆ ತಿರಸ್ಕಾರ ಭಾವನೆಯನ್ನು ಹೊಂದಿದರು. ಅವರು ಅವರ ಪೂರ್ವಜರ ಕಾಲದಿಂದಲೂ ಕಾನಾನಿನ ಜನರನ್ನು ಶತ್ರುಗಳಂತೆ ನೋಡುತ್ತಾ ಇದ್ದರು. ಹಾಗಾಗಿ ನಾವಿನ ಶುಭ ಸಂದೇಶದಲ್ಲಿ ನೋಡುತ್ತೇವೆ, ಯೇಸು ಸ್ವಾಮಿಯ ಶಿಷ್ಯರು ಬಂದು ನುಡಿಯುತ್ತಾರೆ, ಈಕೆಯನ್ನು ಕಳುಹಿಸಿಬಿಡಿ ಎಂದು. ಆದರೆ ಯೇಸು ನುಡಿಯುತ್ತಾರೆ, ನನ್ನನ್ನು ಕಳುಹಿಸಿರುವುದು ತಪ್ಪಿ ಹೋದ ಕುರಿಗಳಂತಿರುವ ಇಸ್ರಾಯೇಲ್ ಜನಾಂಗದವರ ಬಳಿಗೆ ಮಾತ್ರ. ಕ್ರಿಸ್ತ ಈ ರೀತಿ ನುಡಿಯಲು ಕಾರಣವೇನು? ಪ್ರಿಯರೇ, ನಾವು ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ, ಯಹೂದ್ಯರಲ್ಲಿ ಇದ್ದ ಒಂದು ತಪ್ಪು ಗ್ರಹಿಕೆ, ಅವರಲ್ಲಿ ಇದ್ದ ನಂಬಿಕೆ, ರಕ್ಷಕ ಅಥವಾ ಮೆಸ್ಸಾಯ ಬರುವುದು ಕೇವಲ ಯಹೂದ್ಯರ ರಕ್ಷಣೆಗಾಗಿ, ಅನ್ಯ ಧರ್ಮದ ಜನರಿಗಾಗಿ ಅಲ್ಲ. ಸ್ವರ್ಗ ಸಾಮ್ರಾಜ್ಯ ಕೇವಲ ಯಹೂದ್ಯರ ಆಸ್ತಿ. ಕಾರಣ ನಾವು ಅಬ್ರಹಾಮನ ವಂಶಜರು, ನಾವು ಅಬ್ರಹಾಮನ ಮಕ್ಕಳು. ಹಾಗಾಗಿ ದೇವರು ನಮ್ಮನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ. ನಾವೆಲ್ಲರೂ ದೇವರ ಮಕ್ಕಳು. ಆದರೆ ಅನ್ಯ ಧರ್ಮದವರು ದೇವರ ಮಕ್ಕಳಲ್ಲ ಎಂಬುದು ಅವರ ತಪ್ಪು ಗ್ರಹಿಕೆಯಾಗಿತ್ತು. ಮತ್ತು ನಾವು ಮತ್ತಾಯನ ಶುಭ ಸಂದೇಶದ ಹಿನ್ನೆಲೆಯನ್ನು ಗಮನಿಸಿದಾಗ ಅನೇಕ ಯಹೂದ್ಯರು ಕ್ರಿಸ್ತನ ಹಿಂಬಾಲಕರಾಗುತ್ತಾರೆ. ಯಹೂದ್ಯರು ಕ್ರಿಸ್ತನ ಹಿಂಬಾಲಕರಾದ ಮೇಲೆ ಅವರು ಕೂಡ ಅನ್ಯ ಧರ್ಮದವರನ್ನು, ಅಂದರೆ ಗ್ರೀಕರನ್ನು ಅಥವಾ ರೋಮನರನ್ನು ಅಷ್ಟು ಸುಲಭವಾಗಿ ಅವರು ಸೇರಿಸಿಕೊಳ್ಳುವುದಿಲ್ಲ. ಅವರನ್ನು ಅಶುದ್ಧರು, ಅನ್ಯರು ಎಂದು ದೂರ ಇಡುತ್ತಿದ್ದರು. ಈ ಹಿನ್ನೆಲೆಯಿಂದ ಇಂದಿನ ಶುಭ ಸಂದೇಶವನ್ನು ನಾವು ಗ್ರಹಿಸಬೇಕು. ಹಾಗಾಗಿ ಯೇಸುಸ್ವಾಮಿ ಇಲ್ಲಿ ಅವರಲ್ಲಿ ಇದ್ದ ತಪ್ಪು ಗ್ರಹಿಕೆಯನ್ನು ಸರಿಪಡಿಸುತ್ತಿದ್ದಾರೆ. ನಾನು ಬಂದದ್ದು ಕೇವಲ ಯಹೂದ್ಯರಿಗೆ ಮಾತ್ರವಲ್ಲ. ಈ ಕಾನಾನಿನ ಮಹಿಳೆಯಲ್ಲೂ ಈ ತಪ್ಪು ಗ್ರಹಿಕೆ ಇತ್ತು. ಮೊದಲು ಆಕೆಯಲ್ಲಿದ್ದ ತಪ್ಪು ಗ್ರಹಿಕೆಯನ್ನು ಕ್ರಿಸ್ತ ಸರಿಪಡಿಸ್ತಾ ಇದ್ದಾರೆ ಮತ್ತು ಆಕೆಯ ವಿಶ್ವಾಸವನ್ನು ಕೂಡ ಪರೀಕ್ಷಿಸುತ್ತಾ ಆಕೆಯ ಬಲವಾದ ವಿಶ್ವಾಸವನ್ನು ಕ್ರಿಸ್ತ ಇತರರಿಗೆ ಪರಿಚಯ ಮಾಡಿಕೊಡುತ್ತಾರೆ ಇಂದಿನ ಶುಭ ಸಂದೇಶದಲ್ಲಿ. ಹಾಗಾಗಿ ಯೇಸುಸ್ವಾಮಿ ಆಕೆಗೆ ನುಡಿಯುವುದು, ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಎಂದು. ಪ್ರಿಯರೇ, ಯಹೂದ್ಯರು ಇಸ್ರಾಯೇಲ್ ಜನಾಂಗವನ್ನು ದೇವರ ಮಕ್ಕಳು ಎಂದು ಪರಿಗಣಿಸುತ್ತಿದ್ದರು. ಅಂತೆಯೇ ಅನ್ಯ ಜನರನ್ನು ಕೀಳು ಭಾವನೆಯಿಂದ ಕಾಣುತ್ತಿದ್ದರು. ಯೇಸುಸ್ವಾಮಿ ಈ ಮಹಿಳೆಯನ್ನು ಹೀಯಾಳಿಸುವ ಅಥವಾ ಅವಮಾನಿಸುವ ಉದ್ದೇಶದಿಂದ ಅವರು ಈ ಮಾತುಗಳನ್ನು ಹೇಳಲಿಲ್ಲ. ಕಾರಣ ಬದಲಿಗೆ ಅವಳಲ್ಲಿ ಇದ್ದ ವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಯತ್ನ ಪಡುತ್ತಿದ್ದಾರೆ ಮತ್ತು ಅವಳಲ್ಲಿದ್ದ ಕೀಳರಿಮೆ ಭಾವನೆಯನ್ನು ಪ್ರಭು ದೂರ ಮಾಡಲು ಪ್ರಯತ್ನ ಪಡುತ್ತಿದ್ದಾರೆ. ಹಾಗಾಗಿ ಆಕೆ ನುಡಿಯುತ್ತಾಳೆ. ಇಲ್ಲಿ ಆಕೆಯ ದೃಢ ಸಂಕಲ್ಪ, ದೃಢ ವಿಶ್ವಾಸವನ್ನು ನಾವು ಗಮನಿಸಬೇಕು. ಆಕೆ ನುಡಿಯುವುದು, ಹೌದು ಸ್ವಾಮಿ, ನಾಯಿಗಳಾದರೂ ತಮ್ಮ ಯಜಮಾನನ ಮೇಜಿನಿಂದ ಬೀಳುವ ಭೋಜನವನ್ನು ತಿನ್ನುತ್ತಾವಲ್ಲ ಎಂದು. ಪ್ರಿಯರೇ, ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಭೋಜನ ಮಾಡಿದ ನಂತರ ತಮ್ಮ ಬೆರಳುಗಳನ್ನು ರೊಟ್ಟಿಯಿಂದ, ಬ್ರೆಡ್ಡಿಂದ ಶುಚಿ ಮಾಡಿಕೊಳ್ಳುತ್ತಿದ್ದರು. ತಮ್ಮ ಬೆರಳುಗಳನ್ನು ಶುಚಿ ಮಾಡಿದ ನಂತರ ಅವುಗಳನ್ನು ನಾಯಿಗಳಿಗೆ ಹಾಕುವುದು ಅವರಲ್ಲಿದ್ದ ಅಭ್ಯಾಸ. ಹಾಗಾಗಿ ಈಕೆ ನುಡಿಯುತ್ತಾಳೆ, ನಾಯಿಗಳು ಕೂಡ ಯಜಮಾನನ ಮೇಜಿನಿಂದ ಬೀಳುವ ಚೂರುಪಾರನ್ನು ತಿನ್ನುತ್ತಾವಲ್ಲ ಎಂದು. ಈಕೆಯ ಅಚಲವಾದ ವಿಶ್ವಾಸವನ್ನು ನೋಡಿ ಯೇಸುಸ್ವಾಮಿ ಆಕೆಯ ಮಗಳನ್ನು ಗುಣಪಡಿಸುತ್ತಾರೆ. ಪ್ರಿಯರೇ, ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಾದ ಅಂಶವೆಂದರೆ, ಯೇಸುಸ್ವಾಮಿ ಈಕೆಯನ್ನು ಇಂದಿನ ಶುಭ ಸಂದೇಶದಲ್ಲಿ ಅವಮಾನಪಡಿಸುವುದಿಲ್ಲ, ಹೀಯಾಳಿಸುವುದಿಲ್ಲ. ಯೇಸುಸ್ವಾಮಿ ನುಡಿಯುತ್ತಾರೆ, ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಎಂದು.
ನಮಗೆ ಇದು ಕಠೋರವಾಗಿ ಅನಿಸಬಹುದು. ಆದರೆ ಇದರ ನಿಜವಾದ ಅರ್ಥ ಏನಾಗಿತ್ತು? ನಾವು ಗ್ರೀಕ್ ಭಾಷೆಯಲ್ಲಿ ಈ ವಾಕ್ಯವನ್ನು ಓದಿದಾಗ ಅಲ್ಲಿ ಬಳಸಿರುವ ಪದ, ನಾಯಿಗಳಿಗೆ ಬಳಸಿರುವ ಪದ, ಒಂದು ಸಾಕು ಪ್ರಾಣಿಗೆ ಬಳಸುವ ಪದವನ್ನು ಬಳಸುತ್ತಾರೆ. ಕುನಾರಿಯೋಸ್ ಎಂಬ ಪದವನ್ನು ಬಳಸುತ್ತಾರೆ. ಸಾಮಾನ್ಯವಾಗಿ ನಾಯಿಗಳಿಗೆ ಅವರು ಕುಯೋನ್ ಎಂಬ ಪದವನ್ನು ಬಳಸ್ತಾ ಇದ್ರು. ಆದರೆ ಆ ಪದದ ಬದಲಾಗಿ ಇಲ್ಲಿ ಸಾಕು ಪ್ರಾಣಿಗೆ ಬಳಸುವ ಪದವನ್ನು ಕ್ರಿಸ್ತ ಬಳಸುತ್ತಾರೆ. ಹಾಗಾಗಿ ಪ್ರಿಯರೇ, ಆ ಮಹಿಳೆ ತಿಳಿಸುತ್ತಾಳೆ, ಸಾಕು ಪ್ರಾಣಿಗಳು ಕುಟುಂಬದ ಹೊರಗಿನವರಂತೆ ಅಲ್ಲ, ಕುಟುಂಬದ ಒಂದು ಭಾಗವೇ ಆಗಿದೆ. ನಮ್ಮಲ್ಲೂ ಕೂಡ ಇಂದು ನಾವು ಸಾಕು ಪ್ರಾಣಿಗಳಿಗೆ ಪೆಟ್, ಅವುಗಳಿಗೆ ಬಹಳ ಆದ್ಯತೆಯನ್ನು ನೀಡುತ್ತೇವೆ. ಕೆಲವೊಂದು ಕುಟುಂಬದಲ್ಲಿ ನಾಯಿಗಳನ್ನು ತುಂಬ ಆತ್ಮೀಯತೆಯಿಂದ, ತುಂಬ ಪ್ರೀತಿಯಿಂದ ಸಾಕುವುದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಇಲ್ಲಿ ಕ್ರಿಸ್ತ ಆಕೆಯನ್ನು ಬೈತಿಲ್ಲ. ಅವರು ಬಳಸಿದ ಪದ ಆಕೆಯನ್ನು ಅವಮಾನ ಮಾಡುವ ಉದ್ದೇಶ ಅವರಲ್ಲಿ ಇರಲಿಲ್ಲ. ಬದಲಾಗಿ ಆಕೆಯ ವಿಶ್ವಾಸವನ್ನು ಪರೀಕ್ಷೆ ಮಾಡುವ ಸಲುವಾಗಿ ಮತ್ತು ಅವರಲ್ಲಿ ಇದ್ದ ಕೀಳರಿಮೆಯನ್ನು ಹೋಗಲಾಡಿಸುವ ಸಲುವಾಗಿ ಕ್ರಿಸ್ತ ಈ ರೀತಿ ನುಡಿಯುತ್ತಾರೆ. ಹಾಗಾಗಿ ಪ್ರಿಯರೇ, ಆಕೆ ತನ್ನಲ್ಲಿ ಇದ್ದ ದೃಢ ಸಂಕಲ್ಪದಿಂದ, ವಿಶ್ವಾಸದಿಂದ ಯೇಸುವಿನ ಮನ ಗೆಲ್ಲುತ್ತಾಳೆ. ಯೇಸುವು ಆಕೆಯ ಮಗಳನ್ನು ಗುಣಪಡಿಸುತ್ತಾರೆ. ಇಂದು ನಾವು ಈ ಶುಭ ಸಂದೇಶದಿಂದ ಕಲಿಯಬೇಕಾದ್ದು, ಆಕೆಯಲ್ಲಿದ್ದ ವಿಶ್ವಾಸ ನಮ್ಮ ವಿಶ್ವಾಸವಾಗಬೇಕು. ಆಕೆಯಲ್ಲಿದ್ದ ದೃಢ ಸಂಕಲ್ಪ ನಮ್ಮ ಸಂಕಲ್ಪವಾಗಬೇಕು. ಮತ್ತು ನಮ್ಮಲ್ಲಿ ಇರುವ ಜಾತಿ, ಧರ್ಮ, ವರ್ಗ, ಭಾಷೆ ಈ ಪಂಗಡಗಳನ್ನು ಮಾಡುವುದನ್ನು ಬಿಟ್ಟು ನಾವೆಲ್ಲರೂ ಒಂದೇ ದೇವರ ಮಕ್ಕಳು. ನಮ್ಮ ಸೃಷ್ಟಿಕರ್ತ ಒಬ್ಬರು. ನಾವು ದೇವರನ್ನ ಅಪ್ಪ, ತಂದೆಯೇ ಎಂದು ಕರೆಯುವಾಗ ನಾವೆಲ್ಲರೂ ದೇವರ ಮಕ್ಕಳು ಎಂಬ ಮನೋಭಾವ ನಮ್ಮಲ್ಲಿ ಮೂಡಬೇಕು. ನಮ್ಮನ್ನು ಬೇರ್ಪಡಿಸುವ ಗೋಡೆಗಳನ್ನು ಹೊಡೆದು ಹಾಕಿ ಸಂಬಂಧಗಳನ್ನು ಬೆಸೆಯುವ ಸೇತುವೆಗಳನ್ನು ಇಂದು ನಾವು ನಿರ್ಮಾಣ ಮಾಡಬೇಕಾಗಿದೆ ಪ್ರಿಯರೇ. ಹಾಗಾಗಿ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಭು ಕ್ರಿಸ್ತ ಬಂದದ್ದು ಸರ್ವರ ಉದ್ಧಾರಕ್ಕಾಗಿ, ಸರ್ವರ ರಕ್ಷಣೆಗಾಗಿ. ಹಾಗಾಗಿ ನಾವೆಲ್ಲರೂ ಒಂದೇ ದೇವರ ಮಕ್ಕಳು, ನಾವೆಲ್ಲರೂ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿದವರು ಎಂಬ ಮನೋಭಾವ ನಮ್ಮಲ್ಲಿ ಮೂಡಲಿ ಎಂದು ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.